ಜನಪ್ರತಿನಿಧಿಗಳು ನಾವು ಹಸಿರು ಕ್ರಾಂತಿ ಮಾಡಿದ್ವಿ, ನಾವು ರೈತರಿಗಾಗಿ ಎಲ್ಲ ರೀತಿಯಲ್ಲಿ ನಾವು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತಾವೇನು ಹೇಳ್ತೀವಿ? ಈ ಹಸಿರು ಕ್ರಾಂತಿ ನಾನು ಬಹಳಷ್ಟು ಸಲ ನಮ್ಮ ತಾಲೂಕಿನ ಹಿಂದೆ ಆಗಿರುವಂತ ಮಾಲಿಕೆಯ ಗುತ್ತೇದಾರ್ ಅವರು ಬಹಳ ಸಲ ಈ ಒಂದು ಹಸಿರು ಕ್ರಾಂತಿ ಕುರಿತು ಪ್ರಸ್ತಾಪವನ್ನ ಮಾಡಿದ್ದಾರೆ. ಬಹುಶಃ ಅತಿ ಹೆಚ್ಚು ನಮ್ಮ ತಾಲೂಕವನ್ನ ಆಡಳಿತ ಮಾಡಿದಂತವರು ಮಾಲಿಕೆಯ ಈಗ ಇನ್ನೊಂದು ಸರ ಎಲ್ಲೋ ಒಂದು ಕಡೆ ತಾಲೂಕಿನಲ್ಲಿ ಅಧಿಕಾರಿಗಳು ರಾಜಕೀಯ ಅಂದ್ರೆ ಜನಪ್ರತಿನಿಧಿಗಳ ಒಂದು ಕೈಗೊಂಬೆ ಆಗಿ ಕೆಲಸ ಮಾಡಿರ್ತಾರೆ ಅಂತ ಸಾಕಷ್ಟು ರೈತರ ಒಂದು ವಿಚಾರ ಇದೆ. ಇದಕ್ಕೆ ತಾವೇನು ಹೇಳ್ತೀವಿ? ಹೌದು, ಅದು ಜನಪ್ರತಿನಿಧಿಗಳ ಕೈಗೊಂಬೆಯಾಗಿ ಎಲ್ಲಾ ಸರ್ಕಾರದವರು ಕೂಡ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆನೇ ಆಗಿರ್ತಾರೆ. ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಹಾಗಾಗಿನೇ ಇವತ್ತು ನಮ್ಮ ಅಭಿವೃದ್ಧಿ, ನಮ್ಮ ತಾಲೂಕಿನ ಅಭಿವೃದ್ಧಿ ಸತ್ಯಾಗ್ರಹ ಕೂಡ ಇದು ಇಷ್ಟೆಲ್ಲ ಆದ್ರೂ ಕೂಡ ಏನೋ ನೀವು ಸ್ಟ್ರೈಕ್ ಮುಗಿಸಿ ಬರುವುದರೊಳಗೆ ಮಳೆಗಾಲ ಬಂದು ಭೀಮಾ ನದಿ ನೀರು ಬರೋದು ಸಹಜ, ಪ್ರಕೃತಿ ಸಹಜ ವಿನಿಮಯ ಅಂದ್ರೆ ಚಟುವಟಿಕೆ ನಡೀತದೆ. ಆದ್ರೆ ಇದು ಶಾಶ್ವತವಾದ ಪರಿಹಾರ ಯಾವಾಗ ಅಂತ ಹೇಳಿ ಏನಾದ್ರೂ ಜನಪ್ರತಿನಿಧಿಗಳ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರವಿಕುಮಾರ್ ಬಡಿಗರ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಸಾಕಷ್ಟು ನೀರಾವರಿಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳ ಕುರಿತಂತೆ ಮತ್ತು ಭೀಮಾ ನದಿ ನೀರಿನ ಕುರಿತಂತೆ, ಅಂದ್ರೆ ಈ ಒಂದು ಭೀಮಾ ನದಿ ಅಂದ್ರೆ ಬೇಕಾದಂತ ಅಂದ್ರೆ ಈ ಮಳೆಗಾಲ ಸಮಯದಲ್ಲಿ ಮಾತ್ರ ಭೀಮಾ ನದಿಗೆ ನೀರು ಹರಿಸೋದಲ್ಲ, ಬೇಸಿಗೆ ಸಮಯದಲ್ಲಿ ಕೂಡ ಭೀಮಾ ನದಿಯಲ್ಲಿ ನೀರು ಇರಬೇಕು. ಈ ನೀರು ಇರಬೇಕಾದ್ರೆ ಏನ್ ಮಾಡ್ಬೇಕು, ಇಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ವಿಷಯಗಳ ಕುರಿತಂತೆ, ಹಲವಾರು ವಿಷಯಗಳ ಕುರಿತಂತೆ ನಾನು ಇವತ್ತು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದೇನೆ. ಇವತ್ತು ನಮ್ಮ ಜೊತೆ ಅಫ್ಜಲ್ಪುರ್ ತಾಲೂಕಿನ ರೈತ ಮುಖಂಡರು ಮತ್ತು ರೈತ ಹೋರಾಟಗಾರರಾದ ಗುರು ಚಾಂದ್ಕೌಟೆ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ಈ ಒಂದು ತಾಲೂಕಿನ ಕೃಷಿ ಅಭಿವೃದ್ಧಿ ಬಗ್ಗೆ ಮತ್ತು ನೀರಿನ ಸಮಸ್ಯೆಗಳ ಬಗ್ಗೆ ಮತ್ತು ರೈತರು ಎದುರಿಸುತ್ತಿರುವಂತಹ ಸಂಕಷ್ಟಗಳು ಆಗಿರ್ಬೋದು, ಹೀಗೆ ಹಲವಾರು ವಿಷಯಗಳ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕಿದ್ದಾರೆ. ಅವರು ಏನ್ ಹೇಳ್ತಾರೆ ಮತ್ತು ಯಾವ ರೀತಿ ಈ ಸದ್ಯದ ಈ ನಮ್ಮ ತಾಲೂಕಿನ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ನಾವು ಕೇಳೋಣ ಬನ್ನಿ. ನಮಸ್ತೆ ಸರ್. ಈಗ ತಾಲೂಕಿನಲ್ಲಿ ಅಭಿವೃದ್ಧಿ ಕುರಿತಂತೆ ಅಂದ್ರೆ ಕೃಷಿ ಅಗ್ರಿಕಲ್ಚರ್ ನೋಡೋದಾದ್ರೆ ಸಾಕಷ್ಟು ಭೀಮಾ ನದಿ ದಡದಲ್ಲಿ ಇರುವಂತಹ ಈ ತಾಲೂಕು ಯಾಕೆ ಆ ನೀರಿನ ಸಮಸ್ಯೆ ಬೇಸಿಗೆ ಸಮಯದಲ್ಲಿ ಕಾಣ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ರೈತರಲ್ಲಿ ಕೂಡ ಪ್ರಶ್ನೆ ಇದೆ ಸರ್. ಇದಕ್ಕೆ ತಾವೇನ್ ಹೇಳಕ್ ಬಯಸ್ತೀರಿ? ನೀರಿನ ಸಮಸ್ಯೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಸಮಸ್ಯೆ ಆಗ್ತಾ ಇರೋದು ಇದು ಪ್ರಕೃತಿ ವಿಕೋಪದಿಂದ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಏನು ಅಫ್ಜಲ್ಪುರ್ ತಾಲೂಕು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲಾ ಮತ್ತು ವಿಜಯಪುರ ಕೆಲವೊಂದು ಭಾಗಗಳು ಮತ್ತು ಜೇವರ್ಗಿ ತಾಲೂಕು ಯಾದಗಿರಿಯವರೆಗೆ ಅಂದ್ರೆ ಸುಮಾರು ಏನು ಭೀಮಾ ನದಿ ಮಹಾರಾಷ್ಟ್ರದ ಒಂದು ಭೀಮಾಶಂಕರ ಅನ್ನುವಂತ ಒಂದು ಸ್ಥಳದಲ್ಲಿ ಉಗಮವಾಗಿ ಇವತ್ತು ಕರ್ನಾಟಕದ ಬೌಂಡ್ರಿ ಯಾದಗಿರಿ ಜಿಲ್ಲೆಗೆ ಹೋಗಿ ಕೃಷ್ಣಾ ನದಿಗೆ ಕೂಡಿದೆ. ಅದು ಮಹಾರಾಷ್ಟ್ರದಲ್ಲಿ 487 ಕಿಲೋಮೀಟರ್ ಈ ಒಂದು ಭೀಮಾ ನದಿ ಹರಿದಿದೆ. ಕರ್ನಾಟಕದಲ್ಲಿ 289 ಕಿಲೋಮೀಟರ್ ಭೀಮಾ ನದಿ ಹರಿದಿದೆ. ಟೋಟಲ್ ಆಗಿ 776 ಕಿಲೋಮೀಟರ್ ಭೀಮಾ ನದಿ ಹರಿವು ಇದೆ. ಆದ್ರೆ ಇದಕ್ಕ ಸಮಸ್ಯೆ ಏನಾಗಿದೆ ಅಂತ ಕೇಳಿದ್ರೆ, ಇವತ್ತು ಏನು 1967ರಲ್ಲಿ ಬಚಾವತ್ ಆಯೋಗವನ್ನ ಭಾರತ ಸರ್ಕಾರ ಆಯೋಗವನ್ನ ರಚನೆ ಮಾಡುತ್ತದೆ. 1969ರಲ್ಲಿ ಅದು 76ರಲ್ಲಿ ಜಾರಿ ಬರ್ತದೆ. ಬಚಾವತ್ ಅಂದ್ರೆ RS ಬಚಾವತ್ ಹೇಳಿ ಒಂದು ಆಯೋಗವನ್ನ, ಏನು ನ್ಯಾಯಾಧೀಶರ ಒಂದು ಆಯೋಗವನ್ನ ಏನು 76ರಲ್ಲಿ ರಚನೆಯಾಗಿ ಅದನ್ನು ಜಾರಿ ಮಾಡ್ತಾರೆ. ಅಂತ ಆ ಒಂದು ಆಯೋಗದಲ್ಲಿ ನಮ್ಮ ಭೀಮಾ ನದಿಗೆ ಮಹಾರಾಷ್ಟ್ರಕ್ಕೆ 300 TMC ನೀರನ್ನ ಒದಗಿಸಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಒಂದು ಆಯೋಗದಲ್ಲಿ RS ಬಚಾವತ್ ಅನ್ನುವಂತಹ ಒಂದು ಒಬ್ಬರ ನ್ಯಾಯಾಧೀಶರ ಆಯೋಗದಲ್ಲಿ 300 TMC ನೀರು ಮಹಾರಾಷ್ಟ್ರಕ್ಕೆ ಅಂದ್ರೆ ಉಪನದಿಗಳಿವೆ. ಆ ಮಹಾರಾಷ್ಟ್ರದಲ್ಲಿ 4 ಉಪನದಿಗಳಿವೆ ಮತ್ತು ಕರ್ನಾಟಕದಲ್ಲಿ 5 ನದಿಗಳು ಈ ಒಂದು ಭೀಮಾ ನದಿಗೆ ಸೇರಿವೆ. ಅಲ್ಲಿ 300 TMC ನೀರನ್ನ ಏನು ಬಳಸಿಕೊಳ್ಳೋದಕ್ಕೆ ಆ ಬಚಾವತ್ತನವರ ಆಯೋಗದಲ್ಲಿ ವರದಿ ಇದೆ, ಆದೇಶವನ್ನು ಕೂಡ ಆಗಿದೆ. ಕೊನೆಯದಾಗಿ ಬಂದಂತ ನೀರನ್ನ ಏನು ಉಜನಿ ಜಲಾಶಯಕ್ಕೆ ಬಂದಂತ ನೀರನ್ನ ಏನು 95 TMC ನೀರು, 117 TMC ಕೆಪಾಸಿಟಿ ಇರುವಂತಹ ಒಂದು ಉಜನಿ ಜಲಾಶಯ, ಅದರಲ್ಲಿ 95 TMC ನೀರನ್ನ ಏನು ಮಹಾರಾಷ್ಟ್ರಕ್ಕೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. 15 TMC ನೀರನ್ನ ನಮ್ಮ ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳಿ ಬಚಾವತ್ ರವರ ಆಯೋಗದಲ್ಲಿ ಆದೇಶ ಆಗಿರುವಂತದ್ದು 1969ರಲ್ಲಿ.
ಆಯೋಗದಲ್ಲಿ ಆದೇಶ ಆಗಿರುವಂತದ್ದು. ಆದ್ರೆ ಇದುವರೆಗೆ ಆ ಒಂದು ಆಯೋಗದ ಪ್ರಕಾರ ಒಂದು ಹನಿ ನೀರು ಕೂಡ ಮಹಾರಾಷ್ಟ್ರದಿಂದ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲ. ಇದು ಒಂದು ದೊಡ್ಡ ದುರಂತ. ಇದು ನಮ್ಮನ್ನ ಆಳುವ ಈ ಭಾಗದ ಜನಪ್ರತಿನಿಧಿಗಳು ಇವತ್ತು ಅಫಜಲ್ಪುರ ತಾಲೂಕು ಆಗಿರ್ಬೋದು, ಕಲಬುರಗಿ ಜಿಲ್ಲೆ ಬರುವಂತಹ ಏನ ಲೋಕಲ ದಕ್ಷಿಣಕ್ಕೆ ಬರುವಂತಹ ಅಲ್ಲಂ ಪ್ರಭು ಪಾಟೀಲ್ ಅವರ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದವರು ಮತ್ತು ಜೇವರ್ಗಿ, ಇಂಡಿ ಮತ್ತು ಸಿಂದಗಿ ತಾಲೂಕಿನ ಭಾಗದ ಏನು ಶಾಸಕರದಾರ, ಇದು ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಜನಪ್ರತಿನಿಧಿಗಳು ಭೀಮಾ ನದಿ ಕುರಿತು ಧ್ವನಿ ಎತ್ತಿಲ್ಲ ರಾಜ್ಯ ಸರ್ಕಾರದಲ್ಲಿ. ಸರ್ ಕಾರಣ ಈ ರೀತಿ ಹೇಳ್ತಿರ್ತಾರೆ. ಆದ್ರೆ ಜನಪ್ರತಿನಿಧಿಗಳು ನಾವು ಹಸಿರು ಕ್ರಾಂತಿ ಮಾಡಿದ್ವಿ, ನಾವು ರೈತರಿಗಾಗಿ ಎಲ್ಲಾ ರೀತಿಯಲ್ಲಿ ನಾವು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತಾವೇನ್ ಹೇಳ್ತೀರಿ ಸರ್? ಈ ಹಸಿರು ಕ್ರಾಂತಿ ನಾನು ಬಹಳಷ್ಟು ಸಲ ನಮ್ಮ ತಾಲೂಕಿನ ಹಿಂದೆ ಆಗಿ ಹೋದಂತ ಮಾಲಿಕೆಯ ಗುತ್ತೇದಾರ್ ಅವರು ಬಹಳ ಸಲ ಈ ಒಂದು ಹಸಿರು ಕ್ರಾಂತಿ ಕುರಿತು ಪ್ರಸ್ತಾಪವನ್ನ ಮಾಡಿದ್ದಾರೆ. ಬಹುಶಃ ಅತಿ ಹೆಚ್ಚು ನಮ್ಮ ತಾಲೂಕವನ್ನ ಆಡಳಿತ ಮಾಡಿದಂತವರು ಮಾಲಿಕೆಯ ಗುತ್ತೇದಾರ್ ಅವರು ಅಂತ ನಾನು ಭಾವಿಸಿದ್ದೀನಿ. ಆದ್ರೆ ಅವರ ಅವಧಿ ಎಷ್ಟು ಮಿನಿಮಮ್ 30 ವರ್ಷಗಳ ಅವಧಿಯಲ್ಲಿ ಅವರು ಆಡಳಿತವನ್ನ ಮಾಡಿದ್ದಾರೆ. 30 ವರ್ಷದ ಅವಧಿಯಲ್ಲಿ ಅವರು ಕಟ್ಟಿರುವಂತದ್ದು ಒಂದು ಸಣ್ಣ ಬ್ಯಾರೇಜ್ ಅನ್ನುವಂಥದ್ದು, ಒಂದು ಕಟ್ಟಿ ನೀರಾವರಿ ಸಮಗ್ರ ಏನು ಹಸಿರು ಕ್ರಾಂತಿ ಮಾಡಿ ಅನ್ನುವಂತ ಮಾತನ್ನ ಬಹಳ ಸಲ ಪ್ರಸ್ತಾಪವನ್ನ ಮಾಡಿದ್ದಾರೆ. ಆದ್ರೆ 30 ವರ್ಷದಲ್ಲಿ ನಮ್ಮ ಜನರು ಕಟ್ಟಿದ ತೆರಿಗೆಯ ಹಣವನ್ನು ಎಷ್ಟು ಒಂದ್ಸಲ ಆದ್ರೂ ಪ್ರಸ್ತಾಪ ಮಾಡಿದ್ದಾರ ಇದರ ಕುರಿತು? ಅದರಲ್ಲಿ ಒಂದು ಪೈಸದಟ್ಟು ಕೂಡ ನಮ್ಗೆ ಆ ತೆರಿಗೆಯ ಪಾಲನ್ನು ಕೂಡ ಬಂದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಎಷ್ಟು ಅವರ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಗಳನ್ನ ಮಾಡ್ಬೇಕಾಗಿತ್ತು. ಇವತ್ತು ಕಾಲುವೆ ಅವತ್ತು 90 ಕೋಟಿ ರೂಪಾಯಿ ಖರ್ಚು ಮಾಡಿರುವಂತಹ ಅದೊಂದು ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತು ಕಾಲುವೆಗಳು ಇವತ್ತು ಸಂಪೂರ್ಣವಾಗಿ ಹೂಳು ಮುಚ್ಚಿ ಯಾವುದೇ ಒಬ್ಬ ರೈತನ ಹೊಲಕ್ಕೆ ನೀರು ಬರಲಾರ್ದಂತಹ ವಾತಾವರಣವನ್ನ ಕ್ರಿಯೇಟ್ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಆಡಳಿತ ಏನು ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವಂತಹ ಅಧಿಕಾರಿಗಳು ಮತ್ತು ಏನು ತಾಲೂಕಿನ ಜನಪ್ರತಿನಿಧಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ. ಈಗ ಇನ್ನೊಂದ್ ಸರ ಎಲ್ಲೋ ಒಂದ್ ಕಡೆ ತಾಲೂಕಿನಲ್ಲಿ ಅಧಿಕಾರಿಗಳು ರಾಜಕೀಯ ಅಂದ್ರೆ ಜನಪ್ರತಿನಿಧಿಗಳ ಒಂದು ಕೈಗೊಂಬೆ ಕೆಲಸ ಮಾಡುತ್ತಾರೆ ಅಂತ ಸಾಕಷ್ಟು ರೈತರ ಒಂದು ವಿಚಾರ ಇದೆ ಸರ್. ಇದಕ್ಕೆ ತಾವೇನ್ ಹೇಳ್ತೀವಿ? ಹೌದು, ಅದು ಜನಪ್ರತಿನಿಧಿಗಳ ಕೈಗೊಂಬೆಯಾಗಿ ಎಲ್ಲಾ ಸರ್ಕಾರದೊಳಗೂ ಕೂಡ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆನೇ ಆಗಿರ್ತಾರೆ. ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಹಾಗಾಗಿನೇ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಇನ್ನೊಂದ್ ಕಡೆ ತಾವು ಹಲವಾರು ಬಾರಿ ಸ್ಟ್ರೈಕ್ ಮಾಡಿದ್ರಿ, ಉಪವಾಸ ಸತ್ಯಾಗ್ರಹ ಕೂಡ. ಇದು ಇಷ್ಟೆಲ್ಲ ಆದ್ರೂ ಕೂಡ ಏನೋ ನೀವು ಸ್ಟ್ರೈಕ್ ಮುಗಿಸಿ ಬರುವುದರೊಳಗೆ ಮಳೆಗಾಲ ಬಂದು ಭೀಮಾ ನದಿ ನೀರು ಬರೋದು ಸಹಜ, ಪ್ರಕೃತಿ ಸಹಜ ವಿನಿಮಯ ಅಂದ್ರೆ ಚಟುವಟಿಕೆ ನಡೀತದೆ. ಆದ್ರೆ ಇದಕ್ಕೆ ಶಾಶ್ವತವಾದ ಪರಿಹಾರ ಯಾವಾಗ ಅಂತ ಹೇಳಿ ಏನಾದ್ರೂ ಜನಪ್ರತಿನಿಧಿಗಳ ನಿಮ್ಗೆ ಮಾಹಿತಿ ನೀಡಿದ್ರು? ಈಗ ನಾವು ಆಲ್ರೆಡಿ ಎಲ್ಲಾ ಈ ಭಾಗದ ಒಂದು 6 ಜನ ಶಾಸಕರಿಗೆ ನಾವು ಹೋಗಿ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಇದು ಭೀಮಾ ನದಿ ಶಾಶ್ವತವಾಗಿ ನಮಗೆ ನೀರು ಸಿಗ್ಬೇಕು ಅಂದ್ರೆ ಇದು ಜನಸಾಮಾನ್ಯರು ಹೋಗಿ ಹೋರಾಟ ಮಾಡಿದ್ರೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಈಗಾಗಲೇ ಹಿಂದೆ 2001ನೇ ಇಸ್ವಿ ಒಳಗ ಪಂಚಪ್ಪ ಕಲಬುರ್ಗಿ ಅಂತ ಹೇಳಿ ಇಂಡಿ ತಾಲೂಕಿನ ದೊಡ್ಡ ಹೋರಾಟಗಾರರು, ಅವ್ರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಆ ಟೈಮ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರು. ನೇರವಾಗಿ ಒಬ್ಬ ವ್ಯಕ್ತಿ ಸರ್ಕಾರ ಒಂದು ರಾಜ್ಯದ ವ್ಯಾಜ್ಯಗಳು ಕುರಿತು ರಾಜ್ಯ ಸರ್ಕಾರಗಳು ಮಾಡ್ಬೇಕಾದಂತ ಹೋರಾಟ ಒಬ್ಬ ವ್ಯಕ್ತಿ ಮಾಡ್ದ. ಆ ಸಂದರ್ಭದಲ್ಲಿ ವ್ಯಕ್ತಿ ಮಾಡಿದ್ರಲಿಂದ ಸ್ವಲ್ಪ ಅದು ಹೋರಾಟ ಸಕ್ಸಸ್ ಆಗಲಿಲ್ಲ. ಆದ್ರೆ ಈ ಒಂದು ಸಕ್ಸಸ್ ಆಗ್ಬೇಕಾದ್ರೆ ಭೀಮಾ ನದಿಗೆ ಶಾಶ್ವತವಾಗಿ ನೀರು ಸಿಗಬೇಕಾದ್ರೆ ರಾಜ್ಯ ಸರ್ಕಾರಗಳು ಅದು ಮುತುವರ್ಜಿ ವಹಿಸಿ, ಅದು ಯಾವುದೇ ಒಂದು ಸರ್ಕಾರ ಇವತ್ತು ನಮ್ಮ ಕಾವೇರಿ ಹೋರಾಟ ಆಗ್ಬೇಕಾದ್ರೆ ಕಾವೇರಿ ನದಿ ಬಗ್ಗೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತೀವಿ. ರಾಜ್ಯ ಸರ್ಕಾರಗಳು ತಿಕ್ಕಾಟ ಇರ್ತದೆ. ಅದೇ ರೀತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನು ಸುಪ್ರೀಂ ಕೋರ್ಟಿಗೆ ಹೋದ್ರೆ ಮಾತ್ರ ನಮ್ಮ ಏನು ಇದು ಭೀಮಾ ನದಿಗೆ ಶಾಶ್ವತವಾಗಿ 15 TMC ನೀರನ್ನ ಬರ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಚಾರ ಮುಂದಕ್ಕೆ ಹೋಗಿ ಹೇಳ್ಬೇಕು ಅಂದ್ರೆ ಆ 15 TMC ನೀರನ್ನ ಅವರು ಬಿಡ್ಲಿಕ್ಕೆ ಒಪ್ಪಿದ್ರು ಅಂದ್ರೆ ನೀವು ಎಲ್ಲಿ ತಂದಿಡ್ತೀರಿ ಅಂತ ಹೇಳಿ ನಾವು ಆಳುವ ಸರ್ಕಾರಕ್ಕೆ ಮತ್ತು ತಾಲೂಕಿನ ಜನಪ್ರತಿನಿಧಿಗಳಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಕೆಪಾಸಿಟಿನೇ ಇಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂತ ಏನು ಅಫಜಲ್ಪುರ ತಾಲೂಕು ಮತ್ತು ಜೇವರ್ಗಿ ಸಿಂದಗಿ ತಾಲೂಕಿನಲ್ಲಿ ಬರ್ತಕ್ಕಂತ ಇವೆಲ್ಲ ಬ್ಯಾರೇಜ್ಗಳು ಲೆಕ್ಕ ಮಾಡಿದ್ರೆ 7 ರಿಂದ 8 TMC ನೀರು ಮಾತ್ರ ಹಿಡಿಯುವ ಕೆಪಾಸಿಟಿ ಇದೆ. ಉಳಿದ ನೀರನ್ನ ನೀವು ಎಲ್ಲಿ ಅದನ್ನ ಕ್ರೋಢೀಕರಣ ಮಾಡ್ತೀರಿ, ಸಂಗ್ರಹ ಮಾಡ್ತೀರಿ ಅಂತ ನಾವು ಪ್ರಶ್ನೆ ಕೇಳ್ತೀವಿ. ನಾವು ಹೇಳೋದೇನಂದ್ರೆ ಅದು ಸಂಗ್ರಹ ಮಾಡೋದಕ್ಕೆ ಸಾಕಷ್ಟು ಅನುಕೂಲಗಳಿವೆ. ಬಹುಶಃ ನನಗನ್ನಿಸ್ತದೆ ಇಡೀ ಕರ್ನಾಟಕದಲ್ಲಿ ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ಇದ್ದಂತ ಅವಕಾಶಗಳು ಬೇರೆ ಎಲ್ಲಿನೂ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕಂತ ಹೇಳಿದ್ರೆ ಅಫಜಲ್ಪುರ ತಾಲೂಕಿನಲ್ಲಿ ಅಮರ್ಜಾ ನದಿ ಇದೆ, ಒಂದ್ ಕಡೆ ಬೋರಿ ನದಿ ಇದೆ. ಅದಕ್ಕೆ ಅದು ಮಿನಿಮಮ್ 50 ರಿಂದ 60 ಕಿಲೋಮೀಟರ್ ಏನು ಅಮರ್ಜಾ ನದಿ ಹರಿದಿದೆ. ಇದು 15 ಕಿಲೋಮೀಟರ್ ವರೆಗೆ ಏನು ಬೋರಿ ನದಿ ಹರಿದಿದೆ. ಅದಕ್ಕೆ ಚೆಕ್ ಡ್ಯಾಮ್ ಗಳನ್ನ ನಿರ್ಮಿಸಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಏನು ಅಳಂದಕ್ಕ ಕೆರೆ ತುಂಬುವ ಯೋಜನೆ ಹೋಗಿದೆ. ಅದರ ಮುಖಾಂತರ ಎಲ್ಲಾ ಏನು ಬೋರಿಗಳಿಗೆ ನೀರು ಹಾಕಿ ನೀರು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇದೆ. ಈ ತಾಲೂಕಿನಲ್ಲಿ ಸುಮಾರು 20 ಕೆರೆಗಳಿವೆ. ಈ ತಾಲೂಕಿನಲ್ಲಿ ಕೆರೆ ಸಂಪೂರ್ಣವಾಗಿ ತುಂಬಿ ನೀರು ಸ್ಟೋರೇಜ್ ಮಾಡಿದರೆ ಬಹುಶಃ ಇವತ್ತು ಇಂತ ಒಂದು ಬರಗಾಲದಲ್ಲಿ ಬಿಜಾಪುರ ಜಿಲ್ಲಾ ಇವತ್ತು ಬರಗಾಲ, ಯಾದಗಿರಿ ಜಿಲ್ಲಾ ಬರಗಾಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಂತ ಒಂದು ಹಸಿರು ಕ್ರಾಂತಿ ಇವೆಲ್ಲಾ ಯೋಜನೆಗಳನ್ನ ಸಕ್ಸಸ್ ಆದಾಗ ಮಾತ್ರ ಈ ತಾಲೂಕಿನಲ್ಲಿ ಹಸಿರು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಸುಮ್ನೆ
ರಾಜಕೀಯವಾಗಿ ಭಾಷಣಕ್ಕಾಗಿ ಹಸಿರು ಕ್ರಾಂತಿ ಆಗ್ತದೆ ಹೊರತು ಹಸಿರು ಕ್ರಾಂತಿ ಆಗುದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.